ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಉತ್ತರ ಕರ್ನಾಟಕ ನಗರ ಪಂಚಮಿ ಹಬ್ಬ ನೆನ್ನೆ ಇತ್ತು. ಸೊ ಎಲ್ರಿಗೂ ಬಿಲೇಟೆಡ್ ವಿಶ್ ಇವತ್ತು ಇರುತ್ತೆ, 3 ದಿವಸ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಎಲ್ಲ ಹೆಣ್ಮಕ್ಳುಗೆ ಒಂದು ಶಾಕಿಂಗ್ ನ್ಯೂಸು, ಗೃಹಲಕ್ಷ್ಮಿ ಆಮೇಲೆ ನಿರಾಸೆಯಿಂದನೇ ಉತ್ತರ ಕರ್ನಾಟಕದ ಕಡೆ ಏನಪ್ಪ ಅಂತಂದರೆ ಪಂಚಮಿ ಹಬ್ಬನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಬನ್ನಿ ಅದು ಏನು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನಪ್ಪ ನನ್ನ ಡ್ಯೂಟಿ ಅಂತ ಅಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟೇ ಮಾಡ್ಕೊತಾ ಇದ್ದೀನಿ. ಓಕೆನಾ? ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ ಯು, ಇನ್ನೊಂದು ಸಾರಿ ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ. ನಾನು ಪ್ರತಿಯೊಂದು ವೀಡಿಯೋ ಬಿಗಿನಿಂಗಲ್ಲೂ ಇದೇ ತಿಳಿಸ್ತಾ ಇರ್ತೀನಿ. ಯಾಕಂದರೆ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಆಗಿರುತ್ತೆ. ವೋಟರ್ ಐ ಡಿ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಯಾವುದೇ ಏನು ಡೌಟ್ಸ್ ಇದ್ರೂ ನೀವು ಕೇಳ್ಬೋದು. ನಂದು ಅದೇ ಕೆಲಸ ಆಗಿರುತ್ತೆ ಅಂತ ನಾನು ಯಾವಾಗಲೂ ನಿಮಗೆ ತಿಳಿಸ್ತಾ ಇರ್ತೀನಿ. ಓಕೆನಾ? ಸ್ಕಿಪ್ ಮಾಡಿ ವಿಡಿಯೋನ ಇವತ್ತು ಮಾತ್ರ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ತುಂಬ ಮಹಿಳೆಯರು ನಿರೀಕ್ಷೆಯಲ್ಲಿದ್ದರು. ಬಟ್ ಅವರಿಗೆ ಡಿಸಪಾಯಿಂಟ್ ಆಗಿದೆ ಅಂತಲೇ ಹೇಳ್ಬೋದು. ಅದು ಏನು ವಿಷಯ, ಏನು ಎತ್ತ ಅಂತ ತಿಳಿಸ್ತೀನಿ ಬನ್ನಿ. ಓಕೆನಾ? ಒಂದು 2 ಡೇಸ್ ಬ್ಯಾಕು ನಮ್ಮ ಮಾನ್ಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು. ಏನಪ್ಪ ಅಂತಂದರೆ, ನಾವು ಉತ್ತರ ಕರ್ನಾಟಕದ ಕಡೆ ಫಸ್ಟು ರಿಲೀಸ್ ಮಾಡ್ತೀವಿ. ಇವತ್ತು ಈವ್ನಿಂಗಿಂದನೇ 2 ಡೇಸ್ ಬ್ಯಾಕ್ ಹೇಳಿದರು ಅವರು. ಏನಪ್ಪ ಅಂತಂದರೆ, ಇವತ್ತು ಈವ್ನಿಂಗಿಂದನೇ ನಾವು ಹಣನ ರಿಲೀಸ್ ಮಾಡ್ತೀವಿ. ಸೊ ನಾವು ಯಾವುದೇ ಸ್ಕೀಮ್ ಹೇಳಿರೋ ಪ್ರಕಾರ ನಾವು ನಡ್ಕೊತೀವಿ ಅಂತ ಹೇಳಿದರು. ಬಟ್ ಏನಪ್ಪ ಅಂತಂದರೆ, ಇನ್ನೂ ಯಾರ ಕಡೆನೂ ಬಂದಿಲ್ಲ ಇನ್ನೂ ಅಮೌಂಟ್. ಉತ್ತರ ಕರ್ನಾಟಕದ ಕಡೆನೂ ಒಟ್ಟು ಬಂದೇ ಇಲ್ಲ ಹೇಳಬೇಕು ಅಂದರೆ. ಯಾಕಂದರೆ ಸ್ವತಃ ನಮ್ಮ ತಾಯಿಗೆ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನೋಡಮ್ಮ ಬಂದಿರ್ಬೋದಮ್ಮ, ಅವರು ಊರಲ್ಲಿ ಇರೋದ್ರಿಂದ ನಾನು ಕೇಳ್ತಾ ಇದ್ದೆ, ನೋಡು ಬಂದಿರ್ಬೋದು ಅಂತ. ಅವ್ರು ಅಂತ ಇದ್ರು ಯಾವ ದುಡ್ಡು ಬಂದಿಲ್ಲ. ಯಾಕಂದರೆ ತುಂಬ ನಿರೀಕ್ಷೆಯಲ್ಲಿ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ ಅವರು. ಈ ದುಡ್ಡು ಬರುತ್ತೆ ಅಂತ ತುಂಬ ಕಮಿಟ್ಮೆಂಟ್ಸ್ ಇರುತ್ತಲ್ವ ಅವ್ರಿಗೆ. ಸೊ ಹಾಗಾಗಿ ನಾನು ಕೇಳಿದೆ, ಬಟ್ ಯಾವುದು ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಸ್ವತಃ ಅವರೇ ಹೇಳಿರೋ ಪ್ರಕಾರ ಇವತ್ತು ಈವ್ನಿಂಗಿಂದನೇ ನಮಗೆ ಅಮೌಂಟು ರಿಲೀಸ್ ಆಗ್ತಾ ಇದೆ. ಫಸ್ಟು ನಾವು ಉತ್ತರ ಕರ್ನಾಟಕದ ಕಡೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಇವತ್ತು ಸಂಜೆಯಿಂದನೇ ಬರ್ತಾ ಇದೆ ನೋಡಿ, ನಿಮ್ಮ ಅಕೌಂಟ್ಗಳು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಇದು ಎಲ್ಲ ಇವಾಗ ಏನು ಅನ್ನಿಸ್ತಾ ಇದೆ ಅಂತಂದರೆ, ಎಲ್ರಿಗೂ ಇದು ಫೇಕಾ, ಇವರು ಸುಮ್ಮನೆ ಯಾವಾರಿಸ್ತಾ ಇದ್ದಾರಾ ಅಂತ ಎಲ್ರಿಗೂ ಮೈಂಡಲ್ಲಿ ಬಂದೇ ಬರುತ್ತೆ ಇವಾಗಲ್ವಾ. ಸೊ ಹಂಗಾಗಿ ಇವಾಗ ಎಲ್ರಿಗೂ ನಾನು ಕ್ವಶನ್ ಕೇಳಿದಾಗ, ಅಯ್ಯೋ ಬರಲ್ಲ ಬಿಡಿ, ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ 2 ದಿವಸ ಅಲ್ವಾ, ಇದನ್ನು ಸುಳ್ಳಾಗುತ್ತಾ ಅಂತ ಎಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಎಲ್ಲ ಕಮಿಟ್ಮೆಂಟ್ಸ್ ಇಟ್ಕೊಂಡಿದ್ದಾರೆ, ಬರುತ್ತೆ ಬಿಡು ಅಂತ ಇದು ಮಾಡ್ತಾ ಇದ್ದಾರೆ ತುಂಬ ಜನ ಅಲ್ವಾ. ಸೊ ಹಾಗಾಗಿ ಗೃಹಲಕ್ಷ್ಮಿ ಅಮೌಂಟು 2,000 ಅಲ್ಲ 4,000 ಬಂದೇ ಬರುತ್ತಾ ಅಂತ ಎಲ್ರಿಗೂ ಡೌಟ್ ಆಗಿದೆ. ಮತ್ತು ಅಕ್ಕಿ ಅಮೌಂಟು ಇವಾಗೇನು ಜೂನ್ ತಿಂಗಳದೇನು ಅಮೌಂಟ್, ಅಕ್ಕಿ ಅಮೌಂಟ್ ಬಂತು, ಅದು ಸ್ವಲ್ಪ ಜನಕ್ಕೆ ಮಾತ್ರ ಬಂದಿದೆ. ಇನ್ನು ಫುಲ್ಲು ಯಾರ್ಯಾರಿಗೆ ಫಸ್ಟು ಹೇಗೆ ಬರ್ತಾಯಿತ್ತು ಅದೇ ಥರ ಇನ್ನೂ ಯಾರಿಗೂ ಬಂದಿಲ್ಲ. ಸ್ವತಃ ನನಗೆ ಬಂದಿಲ್ಲ. ಆಮೇಲೆ ನಾನು ನನ್ನ ಫ್ರೆಂಡ್ಗೆ ವಿಚಾರಿಸಿದಾಗ ಅವ್ರಿಗೂ ಬಂದಿರಲಿಲ್ಲ, ಅಕ್ಕಿ ಕಾಸು ಬಂದಿರಲಿಲ್ಲ. ಸೊ ಅದು ಆದ್ರೂ ಅರ್ಧ ಜನಕ್ಕೆ ಮಾತ್ರ ಬಂದಿದೆ, ಇನ್ನೂ ಅರ್ಧ ಜನಕ್ಕೆ ಬಂದಿಲ್ಲ ಅಕ್ಕಿ ಅಮೌಂಟು. ಓಕೆನಾ? ಸೊ ಹೀಗಾಗಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಾವು ಏನಾದರೂ ಕೇಳಿದರೆ ಏನಂತ ಇದ್ದಾರೆ ಅಂತಂದರೆ, ತಾಂತ್ರಿಕ ದೋಷ ಇದೆ, ಟೆಕ್ನಿಕಲ್ ಇಶ್ಯೂ ಇದೆ. ಸೊ ಹಾಗಾಗಿ ನಮಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಜನಗಳ ಮೈಂಡಲ್ಲಿ ಕ್ವಶನ್ ಏನು ಬರ್ತಾ ಇದೆ ಅಂತಂದರೆ, ಮೊದಲು ಟೆಕ್ನಿಕಲ್ ಇಶ್ಯೂ ಇತ್ತು, ಬಟ್ ಬರೀ ಒಂದು 5 ದಿವಸ ಇಲ್ಲ 6 ದಿವಸ ಇಲ್ಲ 1 ವಾರ ಲೇಟ್ ಆಗ್ತಾ ಇತ್ತು. ಇವಾಗ ಯಾಕೆ 3 ತಿಂಗಳು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳ್ತಾರೆ. ನಾನು ಚೆಕ್ ಮಾಡಿ ನೋಡಿದಾಗ ಪುಷ್ ಟು ಡಿ ಬಿ ಟಿ ಅಂತ ಬರುತ್ತೆ. ಫಸ್ಟು ನಾನು ಚೆಕ್ ಮಾಡಿದಾಗ ಪುಷ್ ಟು ಡಿ ಬಿ ಟಿ ವಿತ್ ಡೇಟು, ಈ ಡೇಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಬರ್ತಾ ಇತ್ತು. ಬಟ್ ಇವಾಗ ಡೇಟೇ ತೋರಿಸಲ್ಲ, ಜಸ್ಟ್ ಪುಷ್ ಟು ಡಿ ಬಿ ಟಿ ಅಂತ ಮಾತ್ರ ತೋರಿಸುತ್ತೆ. ಸೊ ಹಾಗಾಗಿ ಗೃಹಲಕ್ಷ್ಮಿಯರಿಗೆ ಇವರು ಮಹಿಳೆಯರಿಗೆ ಏನಾದರೂ ಯಾಮಾರಿಸ್ತಾ ಇದ್ದಾರಾ ಅಂತ
ಜನಗಳಿಗೆ ಮೈಂಡಲ್ಲಿ ಬಂದೇ ಬರುತ್ತೆ. ಓಕೆ, ಹೆಣ್ಮಕ್ಳಿಗೆ ಸ್ಪೆಷಲಿ ಯಾಕಂದರೆ ಎಷ್ಟು ಕಾಯ್ದು ಎಷ್ಟು ಡಿಸಪಾಯಿಂಟ್ ಆಯಿತು ಹೆಣ್ಮಕ್ಳಿಗೆ ಅಂತಂದರೆ, ನಿನ್ನೆ ಮೊನ್ನೆ ಎಲ್ಲ ಕೇಳಬೇಡಿ ನೀವು. ನಮ್ಮ ತಾಯಿಗೆ ಕೇಳಿದೆ ನಾನು ಆ್ಯಕ್ಚುಲಿ, ಯಾವ ದುಡ್ಡು ಇಲ್ಲಿ ಯಾರಿಗೂ ಬಂದಿಲ್ಲ ಅಮ್ಮ ಅಂತ ಅಂದರು ಅವರು. ಸೊ ಹಾಗಾಗಿ ಈ ಥರ ಡಿಸಪಾಯಿಂಟು ಮಾಡಬಾರ್ದು. ಇವರು ಮುಂಚೆನೇ ಹೇಳಬೇಕು. ಏನಂತ ಅಂದರೆ, ಇನ್ನೊಂದು 15 ದಿವಸ ಲೇಟ್ ಆಗುತ್ತೆ, ನಾವು 15 ದಿವಸ ಲೇಟ್ ಆದರೂ ಹಾಕ್ತೀವಿ ಅಂತ ಹೇಳಬೇಕಾಗಿತ್ತು. ಅವ್ರು ಹೇಳಿರೋ ಪ್ರಕಾರ ಜಸ್ಟ್ ಇವಾಗ ಬರ್ತಾನೆ ಇದೆ, ಇವತ್ತು ಸಂಜೆಯಿಂದನೇ ಬರ್ತಾ ಇದೆ ಅವರು ಹೇಳಿರೋ ಪ್ರಕಾರ ಯಾರು ನಂಬೋ ವಿಷಯನೇ ಇದು ಹೇಳಬೇಕು ಅಂದರೆ. ಬಟ್ ಇನ್ನು ಅವರಿಗೆ ಯಾರಿಗೂ ಬಂದಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನಾಗ್ತಾ ಇದೆ ಅಂತಂದರೆ, ಎಲ್ಲರೂ ಏನಂತ ಇದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ನಮ್ಮ ಮಾನ್ಯ ಸಚಿವೆಯಾದ ಗೃಹಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರೀ ಮಾತಿಗೆ ಮಾತ್ರ ಸೀಮಿತನಾ, ಇವರು ಬರೀ ಹೇಳೋದ್ರಲ್ಲೇ ಇರ್ತಾರ, ಮಾಡೋದಿಲ್ವ ಇವರು ಕೆಲಸಗಳು? 3 ತಿಂಗಳಿಂದ ಯಜಮಾನಿಯರ ಖಾತೆಗೆ ಹಣ ಜಮಾ ಆಗದೆ ನಿರಾಸೆಯಲ್ಲಿದ್ದಾರೆ. ಇವರು ಯಾಕೆ ಆಸೆ ಅಂದರೆ, ಒಂದು ಯಾಕೆ ಇವರು ಎಲ್ಲ ಇವಾಗ ಚಿಕ್ಕ ಮಾತುಗಳನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಹೆಂಗಂತಂದರೆ, ಇವಾಗ ಅಮೌಂಟ್ ಬರೋದೇ ಇಲ್ವಾ, ಇವ್ರು ಸುಮ್ಮನೆ ಮಾತು ಹೇಳಿ ಜನಗಳಿಗೆ ಯಾಮಾರಿಸ್ತಾ ಇದ್ದಾರಾ ಅಂತ ತುಂಬಾ ಟ್ರೋಲ್ ಆಗ್ತಾ ಇದೆ. ಹೇಳಬೇಕು ಅಂತಂದರೆ, ಎಸ್ ಅಫ್ಕೋರ್ಸ್ ಬಂದೇ ಬರುತ್ತೆ ಎಲ್ಲರೂ ಮೈಂಡಲ್ಲೂ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವರು ಅಲ್ಲೇ ಹಾಕಿಲ್ಲ ಇನ್ನೂ. ಎಷ್ಟು ಫಸ್ಟಿಗೆ 26 lakhs ಚಿಲ್ಲರೆ, 26 ಲಕ್ಷ ಚಿಲ್ಲರೆ ನಾವು ಇವತ್ತು ಟ್ರಾನ್ಸ್ಫರ್ ಮಾಡ್ತೀವಿ, ಇವತ್ತು ಸಂಜೆನೇ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ನಿನ್ನೆ ಈವ್ನಿಂಗ್ ಹೇಳಿರೋದು. ಇಲ್ಲ 2 days ಬ್ಯಾಕ್ ಈವ್ನಿಂಗ್ ಹೇಳಿರೋದಿತ್ತು. ಸೊ ಹಾಗಾಗಿ ಇವರು ಇವಾಗ ಹಾಕ್ತಾರಾ? ಇವಾಗ ಅಷ್ಟೇ ಜನಕ್ಕೆ, ಒಂದು 26 ಲಕ್ಷ ಜನಕ್ಕೆ ಹಾಕಿಲ್ಲ ಅಂತಂದರೆ, ಮುಂದೆ 1,29 lakhs 29 ಲಕ್ಷ ಜನ ಇದ್ದಾರೆ, ಇವ್ರಿಗೆಲ್ಲ ಒಟ್ಟಿಗೆ ಹಾಕ್ತಾರ ಇವರು? ಮುಂಚೆ ಹಾಕಿದವರು ಇವಾಗ ಯಾಕೆ ತಾಂತ್ರಿಕ ದೋಷ ಬರುತ್ತೆ? ಯಾಕೆ ಇವರು ಪ್ರಾಮಿಸ್ ಮಾಡಿದ್ರು ಇವತ್ತು ಈವ್ನಿಂಗಿಂದನೇ ಹಾಕ್ತೀವಿ ಅಂತ ಯಾಕೆ ಪ್ರಾಮಿಸ್ ಮಾಡಿದ್ರು ಅಂತ ತುಂಬ ಜನಗಳದ್ದು ತುಂಬಾ ಸುದ್ದಿಗೋಷ್ಠಿಯಲ್ಲೇ ಬರ್ತಾ ಇದೆ ಎಲ್ರೂ. ಆಮೇಲೆ ಪಾಪ ಹೆಣ್ಮಕ್ಳು ಹೆಂಗಂತಂದರೆ ಬೇಗ ನಂಬಿಡ್ತಾರೆ, ಇನ್ಕ್ಲೂಡಿಂಗ್ ಮೀ. ಬೇಗ ನಂಬಿಡ್ತೀವಿ. ಆಮೇಲೆ ಬಂದು ಚೆಕ್ ಮಾಡಿಸ್ತಾರೆ, ಮೇಡಮ್ ಚೆಕ್ ಮಾಡಿ ಓಕೆನಾ. ನಾನು ಒಂದು ಚಿಕ್ಕ ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಪ್ಪ ಅಂತಂದರೆ, ನೋಡಿ, ಯಾರಾದರೂ ಬರ್ತಾರಾ, ಮೇಡಮ್ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ, ಸೊ ನೋಡಿ ಮೊಬೈಲಲ್ಲಿ ಬಂದಿದೆಯಾ ಅಂತ ತೋರಿಸ್ತಾರೆ. ಒಬ್ಬೊಬ್ಬರು ಮೊಬೈಲ್ ಇಲ್ದವ್ರು ಏನು ಮಾಡ್ತಾರೆ ಅಂತಂದರೆ, ರೇಷನ್ ಕಾರ್ಡ್ ತೊಗೊಂಡು ಬರ್ತಾರೆ, ಮೇಡಮ್ ಚೆಕ್ ಮಾಡಿ ಬಂದಿದೆಯಾ ಅಮೌಂಟು ಅಂತ. ಸೊ ಹಾಗಾಗಿ ಹೆಣ್ಮಕ್ಳದು ಏನು ನಿರೀಕ್ಷೆಯಲ್ಲಿದ್ದಾರೆ ಅಂತಂದರೆ, 2,000 ಬರುತ್ತೆ ಇವಾಗ, ನಾವು ಆ 2,000 ನಂಬ್ಕೊಂಡು ಏನೇನೋ ಕಮಿಟ್ಮೆಂಟ್ಸ್ ಅವರು ಒಪ್ಕೊಂಡಿರ್ತಾರೆ. ಸೊ ಹಾಗಾಗಿ ಇವರು ಬರೀ ಮಾತಿಗೆ ಮಾತ್ರ ಸೀಮಿತವಾದ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹಿಂದೆ ಎಲ್ಲ ಅವರು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಹಿಂದೆದೆಲ್ಲ ಪ್ರಾಮಿಸ್ಗಳು ಫುಲ್ಫಿಲ್ ಮಾಡಿದ್ದಾರೆ ಅಂತಂದರೆ ಇವಾಗ ಯಾಕೆ ಮಾಡ್ತಾ ಇಲ್ಲ, ಇವಾಗ ಯಾಕೆ ಅವರು ಹಾಕ್ತಾ ಇಲ್ಲ? ಇಷ್ಟು ದಿವಸ ತಾಂತ್ರಿಕ ದೋಷ ಇರುತ್ತಾ, ಇಷ್ಟು ದಿವಸ ಟೆಕ್ನಿಕಲ್ ಇಶ್ಯೂ ಇರುತ್ತಾ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನು ವರಮಹಾಲಕ್ಷ್ಮಿ ಹಬ್ಬ ಇನ್ನೂ 2 days ಇದೆ, ಇನ್ನು 4 to 5 days ಇದೆ ಅಲ್ವಾ. 5 daysಲ್ಲಿ ಇವರ ಬಂಡವಾಳ ಗೊತ್ತಾಗುತ್ತೆ, ನಿಜ ಸ್ಥಿತಿ ಗೊತ್ತಾಗುತ್ತೆ, ನಿಜ ವಾಸ್ತವ ಏನು ಅಂತ ಗೊತ್ತಾಗುತ್ತೆ. ಇವ್ರು 26 ಲಕ್ಷಕ್ಕೆ ಹಾಕದೇ ಇರೋರು ಇನ್ನು 1,29,00,000ಕ್ಕೆ ಹಾಕ್ತಾರಾ ಅಂತ ಎಲ್ಲರ ಹೆಣ್ಮಕ್ಳಿಗಲ್ಲೂ ಎಲ್ರಿಗೂ ಒಂದು ಕ್ವಶನ್ ಮೈಂಡಲ್ಲಿ ಓಡ್ತಾ ಇರೋದು ಇದು ಒಂದೇ. ಸೊ ಹಾಗಾಗಿ ನೋಡೋಣ, ವೇಟ್ ಆ್ಯಂಡ್ ಸಿ ಅಂತಾರಲ್ವ, ಬೇರೆ ಆಪ್ಷನ್ ಇಲ್ಲ ನಮಗೆ. ಬಂದರೆ ಖುಷಿ, ಬರದೇ ಇದ್ರೂ ಖುಷಿನೇ ಪಡಬೇಕು. ನಮಗೆ ಮಾತಾಡೋದು ಬಿಟ್ಟು ಇನ್ನು ಅವ್ರಿಗೆ ಇದು ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇರಲ್ಲ. ಸೊ ಹಾಗಾಗಿ ಇನ್ನು 2 days ಲೇಟ್ ಆಗಿದೆ ಅಂತಂದರೆ ನಮಗೆ ಅವ್ರಿಗೆ ಬ್ಲೇಮ್ ಮಾಡೋಕ್ಕೂ ಬರಲ್ಲ, ಯಾಕಂದರೆ ಹಾಕ್ತಿರ್ಬೋದು, ಏನು ಹೇಳೋಕ್ಕಾಗಲ್ಲ ಅಲ್ವಾ. ಏನೋ ಟೆಕ್ನಿಕಲ್ ಇಶ್ಯೂನೇ ಇರ್ಬೋದು, ಇವಾಗ ನಿಜವಾಗ್ಲೂ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಂತಲೇ ತಿಳ್ಕೊಂಡು ಸುಮ್ಮನೆ ಇರೋಣ. ವರಮಹಾಲಕ್ಷ್ಮಿ ಹಬ್ಬದ ತನಕ ಸುಮ್ಮನೆ ಇದ್ದು ವೇಟ್ ಮಾಡೋಣ. ಓಕೆ, ಎಲ್ರಿಗೂ ಒಂದೇ ಸಾರಿ ಅವರು ಹೇಳಿರೋ ಪ್ರಕಾರ ಉತ್ತರ ಕರ್ನಾಟಕದ ಕಡೆ 26 ಲಕ್ಷ ಚಿಲ್ಲರೆ ಜನಕ್ಕೆ ನಾವು ಹಾಕ್ತೀವಿ, ಇವತ್ತು ಈವ್ನಿಂಗಿಂದನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅಂದರೆ ಡಿಸ್ಪ್ಯಾಚ್ ಮಾಡ್ತೀವಿ ಅಮೌಂಟು ಅಂತ ಹೇಳಿದರು. ಸೊ ಅದು ಆಗಿಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ತನಕ ಅಂತೂ ನಾವು ಖಂಡಿತ ಎಲ್ರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ವರಮಹಾಲಕ್ಷ್ಮಿ ಹಬ್ಬದವರೆಗೂ ಕಾಯ್ದು ಗೃಹಲಕ್ಷ್ಮಿ ಅಮೌಂಟ ಬರುತ್ತೋ ಬರಲ್ವೋ ಅಂತ ವೇಟ್ ಮಾಡೋಣ. ಸೊ ಹಾಗಾಗಿ ಆ ದುಡ್ಡಿಗೆ ನೀವು ಯಾವುದೇ ಕಮೆಂಟ್ಮೆಂಟ್ ಆಗಲಿ ಯಾವುದೇ ಆಗಲಿ ಒಪ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.